So hey guys, welcome back to our channel Entertainment Express. ಇವತ್ತು ನಾನು ಮತ್ತೆ ನಮ್ಮ ಬ್ರದರ್ ಗೌಸಿ ಅಂತ ಇವತ್ತು ಬೆಟ್ಟಕ್ಕೆ ಬಾಸ್ ನೋಡಿ ಗೈಸ್ ಹಿಂಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಮುಂದೆ ಇನ್ನೂ ಚೆನ್ನಾಗಿರೋ ವ್ಯೂ ಸಿಗ್ತದೆ ನೋಡೋಣ. ನೋಡಿ ಗೈಸ್ ವ್ಯೂನ ಏನ್ ಸೈಕ ಇದೆ ಮತ್ತೆ ಒಳ್ಳೆ ಥಂಡಿ ಇದೆ ಗೈಸ್. ನೆನ್ನೆಲ್ಲ ಶೆಕೆ ಅಂತ ಹೇಳ್ತಾ ಇದ್ದೆ, ಇಲ್ಲಿ ಬಂದ ತಕ್ಷಣ ಫುಲ್ ಕೋಲ್ಡ್ ಆಗುತ್ತೆ ಮಾತ್ರ. ನೋಡಿ ಗೈಸ್, ಯಾವ್ದೋ ರೂಟಲ್ಲಿ ಕರ್ಕೊ ಬರ್ತೀನಿ, ಡೈರೆಕ್ಟ್ ಒಳಗಡೆನೆ ಪಾರ್ಕಿಂಗ್ ಕೊಡಿಸ್ತೀನಿ ಅಂತ ಬಂದ್ರು. ಇಲ್ಲಿ ನೋಡಿದ್ರೆ ಅವ್ರ ಗಾಡಿನ ಎತ್ತಿಲ್ಲ, ಆ ಪಾರ್ಟಿ ಇಟ್ಟಿದೆ ರೋಡ್ ಇದು. ಅವ್ರು ನನ್ನ ಬಿಟ್ಬಿಟ್ಟೆ ಹೊಟ್ಟೆ ಹೋದ್ರು, ನಾನೇ ಅವ್ನು ನಡ್ಕೊಂಡು ಹೋಗ್ಬೇಕು ವಸ್ತುನ. ಒಂದೊಂದು ರೌಂಡ್ ಟೀ ಐತೆ ನಮ್ಮದು. ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ, ಯಾಕೆಂದ್ರೆ 7:30ಗೆ ದೇವಸ್ಥಾನ ಓಪನ್. ಈಗ ಅದಕ್ಕೆ ಹೋಗಿ ಬರ್ತಾ ಇದ್ವಿ. ತುಂಬಾ ಚೆನ್ನಾಗಾಯ್ತು, ಬೇಗನೆ ಬೇಗನೆ ನೋಡಿ ಗೈಸ್, ಇದು ನಂದಿ ಬೆಟ್ಟದ ರೋಡ್. ಇದು ಅಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ತು, ಅದಕ್ಕೆ ನಾನು ಮತ್ತೆ ನಮ್ಮ ಬ್ರದರ್ ನಿಲ್ಸಿದ್ವಿ ಗಾಡಿನ. ನೋಡಿ ಗೈಸ್ ಹೆಂಗಿದೆ ವ್ಯೂ ಅಂತ, ಸೈಕಾಗಿದೆ ಗೈಸ್. ಗೈಸ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನಂದಿ ಬೆಟ್ಟದ ರೋಡ್ ಓಪನ್ ಆಗಿದೆ ಅಂತ ಬಂದಿತ್ತು, ಅದಕ್ಕೆ ನಾನು ಮತ್ತೆ ನಮ್ಮ ಬ್ರೋ ಬಂದಿದ್ದೀವಿ. ಗೈಸ್ ಈಗ ನಾವು ನಂದಿ ಬೆಟ್ಟದಿಂದ ಈಗ ನಮ್ಮ ಮನೆಗೆ ಹೋಗಿ ಬರ್ತಾ ಇದ್ವಿ. ಗೈಸ್ ಅಲ್ಲಿ ನಾವು ಬರ್ತಾ ತಿಂಡಿ ಏನು ಮಾಡ್ಲಿಲ್ಲ, ದೇವಸ್ಥಾನದಲ್ಲೇ ಇರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೇಲಿ ತಿಂಡಿ ಮಾಡಿ ಅಂತ ಅಮ್ಮಂಗಂದೆ. ನೋಡಿದ್ರೆ ಅವ್ರ ಕೋಪಕ್ಕೆ ಈ ತರ ಮೆಂಡೆ ಮ್ಯಾಗಿನ ಮಾಡ್ಕೊಂಡಿದ್ದಾರೆ. ಇದನ್ನ ಮ್ಯಾಗಿ ಅಂತಾರೆ ಏನಂತಾರೆ ಗೈಸ್, ನೀವೇ ಹೇಳಿ ಒಂದ್ಸಲ. ಏನು ತಿಂಡಿನ ಇದು? ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟು ತಿಂದಿಲ್ಲ, ಈಗ ತಿನ್ಬೇಕು ಗೈಸ್. ನೀವು ತಿನ್ನೋದ ಗೈಸ್? ತಿಂಡಿ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಯಾಕಂದ್ರೆ ಇವತ್ತು ಬೆಳಗ್ಗೆ ನಾನು ಎದ್ದಿದ್ದೆ 5 ಕಾಲಂಗೆ, ಅದಕ್ಕೆ ಮಲ್ಕೊಂಡಿದ್ದೆ ಗೈಸ್. ತುಂಬ ಬೋರ್ ಹೊಡಿತಿತ್ತು ಎದ್ಮೇಲೆ, ಅದಕ್ಕೆ ಕೀಬೋರ್ಡ್ ಪ್ಲೇ ಮಾಡೋಣ ಅಂತ ಕೂತೀನಿ ಗೈಸ್ ಇವಾಗ. ಸೊ ಹೇ ಗೈಸ್, ಗುಡ್ ಈವ್ನಿಂಗ್. ಈಗ ನಾನು ಮತ್ತು ನಮ್ಮಮ್ಮ ಈಚೆ ಹೋಗಿ ಬರೋಕ್ಕೆ ರೆಡಿ ಆಗಿದ್ವಿ. ಏನಪ್ಪ ಕೆಲಸ ಅಂದರೆ, ಈಗ ನನಗೆ ಕೀಬೋರ್ಡ್ ಹೇಳಿಕೊಟ್ರು ನೋಡಿ, ಅವರು ಮ್ಯೂಸಿಕಲ್ ಟ್ರಸ್ಟಲ್ಲಿ, ಅಂದರೆ ಅವರ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ರಾಜ್ಕುಮಾರ್ ಹಿಟ್ಸ್ ಅವ್ರದ್ದು ಸಾಂಗ್ಸ್ನೇನು ಹಾಡ್ತಾನಂತೆ. ಅದಕ್ಕೆ ಅವರು ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಂಡಿದ್ರು. ಆ್ಯಕ್ಚುಲಿ ನೆನ್ನೆನೇ ಹೋಗ್ಬೇಕಿತ್ತು, ಬಟ್ ನೆನ್ನೆ ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಿತ್ತಲ್ಲ, ನಮ್ಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಗಿ ಬರ್ತಾ ಇದ್ವಿ ಗೈಸ್. ಇವಾಗ ನಾನು ನಮ್ಮ ಅಮ್ಮ ಹೋಗಿ ಬರ್ತೀವಿ. ಬನ್ನಿ ಗೈಸ್, ಅಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ ನಾವು ಸಿಗೋಣ. ಮತ್ತೆ ನಮ್ಮ ಅಮ್ಮ ಹೋಗಿ ಬರ್ತಾ ಇದ್ವಿ ಗೈಸ್, ಬನ್ನಿ ಹಿಂಗಿರುತ್ತೆ ನೋಡೋಣ. ಸೊ ಗೈಸ್, ಪ್ರೋಗ್ರಾಮ್ ಮುಗೀತು. ನಾನು ನಮ್ಮಮ್ಮ ಮನೆಗೆ ಬಂದ್ವಿ, ಒಂದು 9 ಗಂಟೆನ ಬಂದ್ವಿ, ಊಟ ಮಾಡ್ಕೊಂಡ್ವಿ. ಈಗ ಇಲ್ಲಿ ಏನು ಲಾಗ್ನ ಎಂಡ್ ಮಾಡ್ತೀನಿ ಗೈಸ್.
ಓಕೆ ಗೈಸ್, ಲವ್ ಯು, ಬೈ ಬೈ. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಬ್ಲಾಗು. ಮತ್ತು ನೆನ್ನೆ ಮಾಡಿದ ಬ್ಲಾಗಲ್ಲಿ ಏನೋ ಒಂದು ಕಾಪಿರೈಟ್ ಏನೋ ಸ್ಟ್ರೈಕ್ ಆಗಿತ್ತು, ಅದಕ್ಕೆ ಆ ವಿಡಿಯೋನೇ ಡಿಲೀಟ್ ಮಾಡೋ ಥರ ಆಯಿತು. ಅದೇನಾಯ್ತು ಅಂತ ಗೊತ್ತಿಲ್ಲ, ಏನಕ್ಕೆ ಆಯಿತು ಅಂತಲೂ ಗೊತ್ತಿಲ್ಲ. ಆ ಥರ ನಾವೇನು ಮಾಡಿಲ್ಲಪ್ಪ, ನಾವು ಮಾಡಿರೋದನ್ನೇ ಹಾಕಿದ್ವಿ, ಅದು ಏನಾಯಿತು ಅಂತ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ ಗೈಸ್, ಡೈಲಿ ಬ್ಲಾಗ್ ಮಾಡ್ತಾನೆ ಇದೀವಲ್ಲ. ಇವತ್ತು ಆ್ಯಕ್ಚುಲಿ ಪವನ್ ಅವರು ಮಾಡಬೇಕಿತ್ತು, ಬಟ್ ಅವರು ಏನೋ ಕೆಲಸದಲ್ಲಿ ಇದ್ದೀನಿ ಇಬ್ಬರು ಆಗಲ್ಲ ಇವತ್ತು, ನೀವೇ ನೋಡ್ಕೊಳ್ಳಿ ಅಂತ, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಅವರೇ ಮಾಡೋರು. ಈಗ ಮಂಡೆಯಿಂದ ಅವರು ಬರ್ತಾರಂತಿದೆ ವಾಪಸ್ಸು, ನೋಡೋದ ಬನ್ನಿ ಗೈಸ್ ಈಗ ನಾಳೆಯಿಂದ ಏನಾಗುತ್ತೆ ಅಂತ. ಓಕೆ ಗೈಸ್, ಇಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ. ಬಾಯ್ ಗೈಸ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್.